ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮಾಡಿರೋ ಒಂದು ಕೆಲಸ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ನೀಡುತ್ತಿರುವುದನ್ನ ದೋಸ್ತಿ ಸೇನೆ ಖಂಡಿಸಿದೆ. ಇದನ್ನ ಖಂಡಿಸಲೇಬೇಕ್ರಿ. ಮತ್ತೆ ಅಧಿಕಾರಿಗಳಿರೋದು ಯಾಕೆ? ಈಗ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಬೇಕಾಗಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಅಧಿಕಾರಿಗಳ. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿ 1.5 ವರ್ಷವಾಯಿತು. ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರ ಅಂತ ಕಾಂಗ್ರೆಸ್ ಕೇಳ್ತಾ ಇದೆಯಂತೆ. ಕಾಂಗ್ರೆಸ್ ಕೂಡ ಬಿಟ್ಕೊಟ್ಟಿಲ್ಲ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ, ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ಯುದ್ಧ. ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಒಂದು ಸಮಿತಿ ರಚಿಸಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ತುಂಬಿಸಿ ಸಿಕ್ಕಾಪಟ್ಟೆ ಸಂಬಳ ಕೊಡ್ತಾ ಇದೆ. ಆ ಸಮಿತಿಯನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಪ್ರತಿಭಟನೆ ನಡೆಸಿತು. ನೀವು ಕೇವಲ ಕಾಂಗ್ರೆಸ್ ಕಾರ್ಯಕರ್ತನಾಗ್ಬಿಟ್ರೆ ಸಾಕು, ಸರ್ಕಾರ ಬರೋಬ್ಬರಿ 40,000 ರೂಪಾಯಿ ಸಂಬಳ ಕೊಡುತ್ತೆ. ಹೌದು, ಕರ್ನಾಟಕದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆಯಾಗಿದ್ದು ಜಿಲ್ಲಾ ಸಮಿತಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000 ಸಿಗತ್ತೆ. ಉಪಾಧ್ಯಕ್ಷರು ಪ್ರತಿ ಸಭೆ ನಡೆಸಿದ್ರೆ 1,200 ರೂಪಾಯಿ ಕೊಡ್ತಾರೆ. ಸಭೆಗೆ ಬರುವ ಸಮಿತಿ ಸದಸ್ಯರಿಗೆ 1,100 ರೂಪಾಯಿ ಭತ್ಯೆ ಭಾಗ್ಯ ಕರುಣಿಸುತ್ತಾರೆ. ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ಮಾಸಿಕ ವೇತನ. ತಾಲೂಕು ಸಮಿತಿ ಸದಸ್ಯರು ಪ್ರತಿ ಸಭೆ ಮಾಡಿದ್ರೆ 1,000 ರೂಪಾಯಿ ಸಿಗತ್ತೆ. ಬಿಬಿಎಂಪಿ ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಾಲಿ ಮಾಡಬಹುದು. ಅವರಿಗೂ ತಿಂಗಳಿಗೆ 40,000 ಸಿಗತ್ತೆ. ಇದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳುದು. ಇದು ಈಗ ಹೋಗಿ ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸಿನ ಕೆಲಸ ಆಗೋದು. ಲೂಟಿ, ಹಗಲು ದರೋಡೆ. ಕಳ್ಳರೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಬೆಳಗ್ಗೆನೆ ದರೋಡೆ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ದರೋಡೆ ಇದೆ. ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದ್ರು, ಗ್ಯಾರಂಟಿ ನಡೆಸಿದ್ವಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. 1.5 ವರ್ಷ ಆಯ್ತು ಸಮಿತಿಯನ್ನ ಮಾಡಿ. ಇಲ್ಲಿವರೆಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಬಿಜೆಪಿಯವರು? ಏನ್ ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯ್ತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ? ನಿನ್ನೆ ಆಗಿದೆಯಾ? 3 ಸದನ ಆಯ್ತು. ಇದು 3ನೇ ಸದನ. ಇವತ್ತವರೆಗೆ ಜ್ಞಾನೋದಯ ಆಗಿದೆಯಾ? ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಯುದ್ಧ ತಾರಕಕ್ಕೇರಿದ್ದು ವಿಪಕ್ಷಗಳ ಹೋರಾಟ ಗೆಲ್ಲತ್ತಾ, ಆಡಳಿತಾರೂಢ ಕಾಂಗ್ರೆಸ್ ಹಠ ಗೆಲ್ಲತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಏನು ಸರ್ಕಾರ ಬರೋದಕ್ಕೆ ಕೆಲಸ ಮಾಡಿದ್ದಾರೆ, ಅವರಿಗೆ ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಡ್ಲಿ. ಅವರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ಅಥವಾ ನೆಕ್ಸ್ಟ್ ಯಾವುದಾದ್ರೂ ಗ್ರಾಮ ಪಂಚಾಯಿತಿ ಮತ್ತೊಂದರಲ್ಲಿ ಎಲ್ಲ ಸ್ಥಾನಮಾನ ಕೊಡಿ, ಇಲ್ಲ ಅಂತಲ್ಲ. ಆಮೇಲೆ ಕಾರ್ಯದರ್ಶಿ ಮತ್ತೊಂದು ಮಾಡಿ. ಸರ್, ನಮ್ಮ ದುಡ್ಡನ್ನು ಕೊಡಬೇಡಿ ಅಂತ ನಾವು ಕೇಳ್ತಿರೋದು. ನಮ್ಮ ದುಡ್ಡನ್ನು ಕೊಡಬೇಡಿ. ಹಾಗೂ ನಿಮಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡಬೇಕು ಅಂತಿದ್ಯಾ? ನಮ್ಮದೊಂದು ಸಲಹೆ ಇದೆ. ಸಲಹೆ ಏನು? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಸಂಬಳ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ರಿಪಬ್ಲಿಕನ್ ಒಂದು ಸಲಹೆ, 18 ಕೋಟಿ ಕೊಡ್ತಿರಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ಬೇಡ, ಸರಿಯಾಗಲ್ಲ. ಯಾಕಂದ್ರೆ ನಾಳೆ ಯಾರಾದ್ರೂ ಕೋರ್ಟ್ ಹೋದ್ರೆ ಅದು ಕಿರಿಕಿರಿ ಆಗೇ ಆಗತ್ತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಇಂದ ಸಂಬಳ ಕೊಡಿ. ಅರ್ಥ ಆಗಿಲ್ವಾ? ಐಡಿಯಾ ಹೇಳ್ತೀನಿ ಕೇಳಿ. ಹೇಗೂ ಕಾಂಗ್ರೆಸ್ ನಲ್ಲಿ ಶ್ರೀಮಂತ ರಾಜಕಾರಣಿಗಳಿದ್ದಾರೆ. ಅವರ ಆಸ್ತಿಯಲ್ಲಿ 10% ಬೇಡ, ಇದು ಮ್ಯಾಕ್ಸಿಮಮ್ 5% ದಾನ ಮಾಡಿ. 5% ಪಾರ್ಟಿ ಕಾರ್ಯಕರ್ತರಿಗಾಗಿ ಆಸ್ತಿ ದಾನ ಮಾಡಬೇಡಿ, ತುಂಬಾ ಮಾಡಬೇಡಿ. 100 ರೂಪಾಯಿ ಇದ್ರೆ 10 ರೂಪಾಯಿ ಕೊಡಿ. 10 ರೂಪಾಯಿ ಇಲ್ವಾ 5 ರೂಪಾಯಿ ಕೊಡಿ. ಕೈ ಕಾರ್ಯಕರ್ತರ ಸಂಬಳಕ್ಕೆ 187 ಕೋಟಿ ಬೇಕು ಅಷ್ಟೇ ಸರ್. 187 ಕೋಟಿ 1 ವರ್ಷಕ್ಕ. ಹೌದು. ಈಗ ಒಂದು ಐಡಿಯಾ ಕೊಡ್ತೀನಿ. ಡಿಕೆ ಶಿವಕುಮಾರ್ ಅವರ ಬಳಿ 1,413 ಕೋಟಿ ರೂಪಾಯಿ ಆಸ್ತಿ ಇದೆ, ಸ್ವಂತದ್ದು. ಅವರ 10% ಕೊಟ್ರೆ 140 ಕೋಟಿ ಅಲ್ಲೇ ಬಂತು. ಯಾವ ನನ್ನ ಮಗನು ಕೆಮ್ಮತ್ತು ಬರಲ್ಲ. ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಯಾಕ್ರಿ ಕೊಟ್ರಿ ಅಂದ್ರೆ ನಾವೇ ಬಿಡಲ್ಲ ಅವ್ರನ್ನ. ಅವ್ರ ಮನೆಯಿಂದ ದುಡ್ಡು ಕೊಟ್ಟಿದ್ದಾರೆ, ನೀವ್ಯಾರು ಕೇಳಕ್ಕೆ ಅಂತ ನಾವು ಕೇಳ್ತೀವಿ. 1,413 ಕೋಟಿ 10% ಕೊಟ್ಟು 140 ಕೋಟಿ ಬಂದ್ಬಿಡುತ್ತೆ ಎಲ್ಲ ದುಡ್ಡು.
ಸಿಎಂ ಸಿದ್ದರಾಮಯ್ಯ ಅವರ ಬಳಿ 51 ಕೋಟಿ ರೂಪಾಯಿ ಆಸ್ತಿ ಇದೆ. 10% ಕೊಟ್ರೆ 5 ಕೋಟಿ ಕೊಟ್ಟಂಗೆ. ಸಿಎಂ ಶೇಕಡ 10% ಆಸ್ತಿ ದಾನ ಮಾಡಿದ್ರೆ ಬರೋಬ್ಬರಿ 146 ಕೋಟಿಯಷ್ಟು ಹಣ ಸಂಗ್ರಹವಾಗುತ್ತೆ. ಆಮೇಲೆ ಈ ಗೌರಿಬಿದನೂರಿನ ಶಾಸಕರಿದಾರಲ್ಲ, ಆ ಕಾಂಗ್ರೆಸ್ ಏನು, ಅವ್ರು 1000 ಕೋಟಿ ಇದ್ದಾರೆ. ಅವ್ರು 10% ಕೊಟ್ರೆ 100 ಕೋಟಿ ಆಯ್ತಲ್ಲ, ಡಬಲ್ ಧಮಾಕ. ಆಮೇಲೆ ಸಂಪುಟದ ಸಚಿವರು ಕೂಡ 10% ಆಸ್ತಿ ಕೊಟ್ರೆ ಸಾಕು, ಆರಾಮವಾಗಿ ಕೈ ಕಾರ್ಯಕರ್ತರನ್ನು ಸಾಕಬಹುದು. 40 ಅಲ್ಲ ಸರ್, ಪಾಪ ಕೈ ಕಾರ್ಯಕರ್ತರಿಗೆ 80,000 ಕೊಡಿ, ಯಾವನ್ ಬೇಡ ಅಂತಾನೆ. ಬಟ್ ನಮ್ಮ ದುಡ್ಡು ಕೊಡಬೇಡಿ, ಸರ್ಕಾರದ ದುಡ್ಡು ಕೊಡಬೇಡಿ. ಒಬ್ಬ ಭಿಕ್ಷುಕ ಕೂಡ ಮ್ಯಾಚ್ ಬಾಕ್ಸ್ ಖರೀದಿ ಮಾಡುವಾಗ ಟ್ಯಾಕ್ಸ್ ಕಟ್ಟಿರ್ತಾನೆ. ಆ ದುಡ್ಡು ನಿಮಗೆ ಬೇಕು ಅಂತಂದ್ರೆ ಭಿಕ್ಷೆ ಬೇಡಿ, ಇಲ್ಲ ಅಂದ್ರೆ ನಿಮ್ಮ ದುಡ್ಡನ್ನು ಕೊಡಿ ಅಷ್ಟೇ. ಇಲ್ಲಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮಾಡಿರೋ ಒಂದು ಕೆಲಸ ಬಿಜೆಪಿ ಜೆಡಿಎಸ್ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ನೀಡುತ್ತಿರುವುದನ್ನ ದೋಸ್ತಿ ಸೇನೆ ಖಂಡಿಸಿದೆ. ಇದನ್ನ ಖಂಡಿಸಲೇಬೇಕ್ರಿ, ಮತ್ತೆ ಅಧಿಕಾರಿಗಳಿರೋದು ಯಾಕೆ? ಈಗ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಬೇಕಾಗಿರೋದು ಕಾಂಗ್ರೆಸ್ ಕಾರ್ಯಕರ್ತರ, ಅಧಿಕಾರಿಗಳ. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿ 1.5 ವರ್ಷವಾಯಿತು, ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರ ಅಂತ ಕಾಂಗ್ರೆಸ್ ಕೇಳ್ತಾ ಇದೆಯಂತೆ. ಕಾಂಗ್ರೆಸ್ ಕೂಡ ಬಿಟ್ಕೊಟ್ಟಿಲ್ಲ. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ, ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ಯುದ್ಧ. ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಒಂದು ಸಮಿತಿ ರಚಿಸಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ತುಂಬಿಸಿ ಸಿಕ್ಕಾಪಟ್ಟೆ ಸಂಬಳ ಕೊಡ್ತಾ ಇದೆ. ಆ ಸಮಿತಿಯನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆ ಪ್ರತಿಭಟನೆ ನಡೆಸಿತು. ನೀವು ಕೇವಲ ಕಾಂಗ್ರೆಸ್ ಕಾರ್ಯಕರ್ತನಾಗ್ಬಿಟ್ರೆ ಸಾಕು, ಸರ್ಕಾರ ಬರೋಬ್ಬರಿ 40,000 ರೂಪಾಯಿ ಸಂಬಳ ಕೊಡುತ್ತೆ. ಹೌದು, ಕರ್ನಾಟಕದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆಯಾಗಿದ್ದು ಜಿಲ್ಲಾ ಸಮಿತಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000 ಸಿಗತ್ತೆ. ಉಪಾಧ್ಯಕ್ಷರು ಪ್ರತಿ ಸಭೆ ನಡೆಸಿದ್ರೆ 1,200 ರೂಪಾಯಿ ಕೊಡ್ತಾರೆ. ಸಭೆಗೆ ಬರುವ ಸಮಿತಿ ಸದಸ್ಯರಿಗೆ 1,100 ರೂಪಾಯಿ ಭತ್ಯೆ ಭಾಗ್ಯ ಕರುಣಿಸುತ್ತಾರೆ. ತಾಲೂಕು ಸಮಿತಿ ಅಧ್ಯಕ್ಷರಿಗೆ 25,000 ಮಾಸಿಕ ವೇತನ. ತಾಲೂಕು ಸಮಿತಿ ಸದಸ್ಯರು ಪ್ರತಿ ಸಭೆ ಮಾಡಿದ್ರೆ 1,000 ರೂಪಾಯಿ ಸಿಗತ್ತೆ. ಬಿಬಿಎಂಪಿ ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಾಲಿ ಮಾಡಬಹುದು, ಅವರಿಗೂ ತಿಂಗಳಿಗೆ 40,000 ಸಿಗತ್ತೆ. ಇದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳುದು. ಇದು ಈಗ ಹೋಗಿ ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸಿನ ಕೆಲಸ ಆಗೋದು. ಲೂಟಿ, ಹಗಲು ದರೋಡೆ, ಕಳ್ಳರೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಬೆಳಗ್ಗೆನೆ ದರೋಡೆ ಮಾಡ್ತಾ ಇದ್ರು. ಅಫಿಷಿಯಲ್ ಆಗಿ ದರೋಡೆ ಇಲ್ಲ. ಬಿಜೆಪಿಯವರಿಗೆ ಮಾಡೋಕೆ ಕೆಲಸ ಇಲ್ಲ. ಮೊದಲು ಗ್ಯಾರಂಟಿ ನಡೆಯೋದಿಲ್ಲ ಅಂತ ಹೇಳಿದ್ರು, ಗ್ಯಾರಂಟಿ ನಡೆಸಿದ್ವಿ. ಎರಡನೇದಾಗಿ ಈಗ ಗ್ಯಾರಂಟಿ ಸಮಿತಿಯ ಬಗ್ಗೆ ಎತ್ತಿ ಹಿಡಿದಿದ್ದಾರೆ. 1.5 ವರ್ಷ ಆಯ್ತು ಸಮಿತಿಯನ್ನ ಮಾಡಿ. ಇಲ್ಲಿವರೆಗೆ ಏನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಬಿಜೆಪಿಯವರು? ಏನ್ ನಿದ್ದೆ ಮಾಡ್ತಾ ಇದ್ರ? 1.5 ವರ್ಷ ಆಯ್ತು ಅನುಷ್ಠಾನ ಕಮಿಟಿ ಆಗಿ. ಇವತ್ತಾಗಿದೆಯಾ, ನಿನ್ನೆ ಆಗಿದೆಯಾ? 3 ಸದನ ಆಯ್ತು, ಇದು 3ನೇ ಸದನ. ಇವತ್ತವರೆಗೆ ಜ್ಞಾನೋದಯ ಆಗಿದೆಯಾ? ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಯುದ್ಧ ತಾರಕಕ್ಕೇರಿದ್ದು ವಿಪಕ್ಷಗಳ ಹೋರಾಟ ಗೆಲ್ಲತ್ತಾ, ಆಡಳಿತಾರೂಢ ಕಾಂಗ್ರೆಸ್ ಹಠ ಗೆಲ್ಲತ್ತಾ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಏನು ಸರ್ಕಾರ ಬರೋದಕ್ಕೆ ಕೆಲಸ ಮಾಡಿದ್ದಾರೆ, ಅವರಿಗೆ ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಡ್ಲಿ. ಅವರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನ ಅಥವಾ ನೆಕ್ಸ್ಟ್ ಯಾವುದಾದ್ರೂ ಗ್ರಾಮ ಪಂಚಾಯಿತಿ ಮತ್ತೊಂದರಲ್ಲಿ ಎಲ್ಲ ಸ್ಥಾನಮಾನ ಕೊಡಿ, ಇಲ್ಲ ಅಂತಲ್ಲ. ಆಮೇಲೆ ಕಾರ್ಯದರ್ಶಿ ಮತ್ತೊಂದು ಮಾಡಿ. ಸರ್, ನಮ್ಮ ದುಡ್ಡನ್ನು ಕೊಡಬೇಡಿ ಅಂತ ನಾವು ಕೇಳ್ತಿರೋದು. ನಮ್ಮ ದುಡ್ಡನ್ನು ಕೊಡಬೇಡಿ. ಹಾಗೂ ನಿಮಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡಬೇಕು ಅಂತಿದ್ಯಾ? ನಮ್ಮದೊಂದು ಸಲಹೆ ಇದೆ. ಸಲಹೆ ಏನು? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಸಂಬಳ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ರಿಪಬ್ಲಿಕನ್ ಒಂದು ಸಲಹೆ, 18 ಕೋಟಿ ಕೊಡ್ತಿರಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಸಂಬಳ ಬೇಡ, ಸರಿಯಾಗಲ್ಲ. ಯಾಕಂದ್ರೆ ನಾಳೆ ಯಾರಾದ್ರೂ ಕೋರ್ಟ್ ಬಂದ್ರೆ ಅದು ಕಿರಿಕಿರಿ ಆಗೇ ಆಗತ್ತೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸಂಬಳ ಕೊಡಿ. ಅರ್ಥ ಆಗಿಲ್ವಾ? ಐಡಿಯಾ ಹೇಳ್ತೀನಿ ಕೇಳಿ. ಹೇಗೂ ಕಾಂಗ್ರೆಸ್ ನಲ್ಲಿ ಶ್ರೀಮಂತ ರಾಜಕಾರಣಿಗಳಿದ್ದಾರೆ,
ಅವರ ಆಸ್ತಿಯಲ್ಲಿ 10% ಬೇಡ, ಇದು ಮ್ಯಾಕ್ಸಿಮಮ್ 5% ದಾನ ಮಾಡಲಿ. 5% ಪಾರ್ಟಿ ಕಾರ್ಯಕರ್ತರಿಗಾಗಿ ಆಸ್ತಿ ದಾನ ಮಾಡಬೇಡಿ, ತುಂಬಾ ಮಾಡಬೇಡಿ. 100 ರೂಪಾಯಿ ಇದ್ರೆ 10 ರೂಪಾಯಿ ಕೊಡಿ, 10 ರೂಪಾಯಿ ಇಲ್ವಾ 5 ರೂಪಾಯಿ ಕೊಡಿ. ಕೈ ಕಾರ್ಯಕರ್ತರ ಸಂಬಳಕ್ಕೆ 187 ಕೋಟಿ ಬೇಕು ಅಷ್ಟೇ ಸರ್. 187 ಕೋಟಿ ಒಂದು ವರ್ಷಕ್ಕ. ಹೌದು. ಈಗ ಒಂದು ಐಡಿಯಾ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವರ ಬಳಿ 1413 ಕೋಟಿ ರೂಪಾಯಿ ಆಸ್ತಿ ಇದೆ, ಸ್ವಂತದ್ದು. ಅವರ 10% ಕೊಟ್ರೆ 140 ಕೋಟಿ ಅಲ್ಲೇ ಬಂತು. ಯಾವ ನನ್ನ ಮಗನು ಕೆಮ್ಮಕ್ ಬರಲ್ಲ. ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಯಾಕ್ರಿ ಕೊಟ್ರಿ ಅಂದ್ರೆ ನಾವೇ ಬಿಡಲ್ಲ ಅವ್ರ. ಅವ್ರ ಮನೆಯಿಂದ ದುಡ್ಡು ಕೊಟ್ಟಿದ್ದಾರೆ, ನೀವ್ಯಾರು ಕೇಳಕ್ಕೆ ಅಂತ ನಾವು ಕೇಳ್ತೀವಿ. 1413 ಕೋಟಿ ಇದೆ, 10% ಕೊಟ್ಟು 140 ಕೋಟಿ ಬಂದ್ಬಿಡುತ್ತೆ ಎಲ್ಲ ದುಡ್ಡು. ಸಿಎಂ ಸಿದ್ದರಾಮಯ್ಯ ಅವರ ಬಳಿ 51 ಕೋಟಿ ರೂಪಾಯಿ ಆಸ್ತಿ ಇದೆ, 10% ಕೊಟ್ರೆ 5 ಕೋಟಿ ಕೊಟ್ಟಂಗೆ. ಸಿಎಂ ಡಿಸಿಎಂ 10% ಆಸ್ತಿ ದಾನ ಮಾಡಿದ್ರೆ ಬರೋಬ್ಬರಿ 146 ಕೋಟಿಯಷ್ಟು ಹಣ ಸಂಗ್ರಹವಾಗುತ್ತೆ. ಆಮೇಲೆ ಈ ಗೌರಿಬಿದನೂರಿನ ಶಾಸಕರಿದಾರಲ್ಲ, ಆ ಕಾಂಗ್ರೆಸ್ ಏನು, ಅವ್ರು 1000 ಕೋಟಿ ಇದ್ದಾರೆ, ಅವ್ರು 10% ಕೊಟ್ರೆ 100 ಕೋಟಿ ಆಯ್ತಲ್ಲ, ಡಬಲ್ ಧಮಾಕ. ಆಮೇಲೆ ಸಂಪುಟದ ಸಚಿವರು ಕೂಡ 10% ಆಸ್ತಿ ಕೊಟ್ರೆ ಸಾಕು, ಆರಾಮವಾಗಿ ಕೈ ಕಾರ್ಯಕರ್ತರನ್ನು ಸಾಕಬಹುದು. 40 ಅಲ್ಲ ಸರ್, ಪಾಪ ಕೈ ಕಾರ್ಯಕರ್ತರಿಗೆ 80,000 ಕೊಡಿ, ಯಾವನ್ ಬೇಡ ಅಂತಾನೆ. ಬಟ್ ನಮ್ಮ ದುಡ್ಡು ಕೊಡಬೇಡಿ, ಸರ್ಕಾರದ ದುಡ್ಡು ಕೊಡಬೇಡಿ. ಒಬ್ಬ ಭಿಕ್ಷುಕ ಕೂಡ ಮ್ಯಾಚ್ ಬಾಕ್ಸ್ ಖರೀದಿ ಮಾಡುವಾಗ ಟ್ಯಾಕ್ಸ್ ಕಟ್ಟಿರ್ತಾನೆ. ಆ ದುಡ್ಡು ನಿಮಗೆ ಬೇಕು ಅಂತಂದ್ರೆ ಭಿಕ್ಷೆ ಬೇಡಿ, ಇಲ್ಲ ಅಂದ್ರೆ ನಿಮ್ಮ ದುಡ್ಡನ್ನು ಕೊಡಿ ಅಷ್ಟೇ.